ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಂಕರ್ ಪವಿತ್ರ. MBBS at ISM ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇನ್ನು MBBS at ISM ಅಂದ್ರೆ ಏನು? ಮೊಟ್ಟ ಮೊದಲಿಗೆ MBBS ಮಾಡಬೇಕು ಅನ್ನೋದೇ ಎಲ್ಲರಲ್ಲೂ ಒಂದು ದೊಡ್ಡ ಕನಸಿಗೆ ಮಕ್ಕಳನ್ನ ಡಾಕ್ಟರ್ ಓದಿಸೋದು ಅತಿ ದೊಡ್ಡ ಕನಸಾಗೇ ಇರುತ್ತೆ. ಆದರೆ MBBS ಮಾಡೋದಕ್ಕೆ ಸಾಕಷ್ಟು ದುಡ್ಡು ಬೇಕಾಗಬಹುದು, ಅಥವಾ ಯಾವ ಯೂನಿವರ್ಸಿಟಿಗಳಲ್ಲಿ ಓದಬೇಕು, ಇನ್ನು MBBS ಮಾಡಿದ್ಮೇಲೆ ಮುಂದೆ ಹೇಗೆ ಜೀವನ, ಇನ್ನು ಯಾವ ರೀತಿಯಾದಂತಹ ಒಂದು ಆಯ್ಕೆಗಳನ್ನು ಮಾಡ್ಕೊಳ್ಬೇಕು, ಎಲ್ಲವೂ ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಿದ್ದಲ್ಲಿ MBBS at ISM ಅಂದರೆ ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನಮ್ಮೊಂದಿಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿದ್ದಾರೆ, ಡೈರೆಕ್ಟರ್ ಆಫ್ ಮೆಡಿಕಾನ್ ಓವರ್ಸೀಸ್. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮೆಡಿಕಾನ್ ಓವರ್ಸೀಸ್ನ ಮ್ಯಾನೇಜರ್ ಆದಂತಹ ಸುಮಿತಾ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ಕಾರ ವೀಕ್ಷಕರೇ, ISMನ ಮತ್ತೊಂದು ತಜ್ಞರಾದಂತಹ ಐದಾ ಅಂದರೆ ಗೈನಕಾಲಜಿಸ್ಟ್, ಇವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ನಾವು ಸಾಕಷ್ಟು ಕೇಳ್ಪಟ್ಟಿದ್ವಿ. ಇವರ ಇಡೀ ಕುಟುಂಬ ಕೂಡ ISMಗೆ ಕೆಲಸ ಮಾಡ್ತದೆ. ಇವರ ತಂದೆ ಕೂಡ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವರ ಮಕ್ಕಳು ಕೂಡ ಅಲ್ಲೇ ಓದ್ತಾ ಇದ್ದಾರೆ. ಸೊ ತಾಯಿ ಕೂಡ ಅಲ್ಲಿ ಪೀಡಿಯಾಟ್ರಿಕ್ ಆಗಿದ್ದಾರೆ, ಸೊ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ತೀವಿ. ಸೊ ಹೀಗೆ ಸಂಪೂರ್ಣ ಕುಟುಂಬ ಕೂಡ ISMಗಾಗಿ ಕಷ್ಟಪಡ್ತಾ ಇದ್ದಾರೆ ಅಥವಾ ಅಲ್ಲಿಗೆ ದುಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದೀವಿ. ಸ್ವಲ್ಪ ಇವ್ರ ಬಗ್ಗೆ ನಾವು ಇವರು ISM ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು. ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್ ಅಂದರೆ ISMನ ವೈಸ್ ಡೀನ್ ಆದಂತಹ ಜಿಪಾರಾ ಮ್ಯಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅವರನ್ನ ಕೂಡ ನಾವು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು ಸರ್, ಮೊದಲಿಗೆ ಈ MBBS at ISM ಅಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತಿಳಿಸ್ಕೊಡ್ತಾ ಇದ್ದೀವಿ. MBBS ಮಾಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ಮಾತ್ರ ಎಲ್ಲರಲ್ಲೂ ಒಂದು ಕನಸಂತ ಇರುತ್ತೆ, ನನ್ನ ಮಗನೂ ಕೂಡ ಡಾಕ್ಟರ್ ಆಗಬೇಕು, ನನ್ನ ಮಗಳು ಕೂಡ ಡಾಕ್ಟರ್ ಆಗಬೇಕು, ಅಥವಾ ಆ ವಿದ್ಯಾರ್ಥಿಗೂ ಕೂಡ ಸಾಕಷ್ಟು ಕನಸಿರುತ್ತೆ, MBBS ಮುಗಿಸ್ಬೇಕು, ಜೀವನದಲ್ಲಿ ಎಷ್ಟೋ ನಾವು ಗೋಲ್ಸ್ನ ಇಟ್ಕೊಂಡಿರ್ತೀವಿ, ಕನಸುಗಳು, ಆಸೆ, ಆಕಾಂಕ್ಷೆಗಳಿರುತ್ತೆ. ಸೊ ಮೊದಲಿಗೆ ಈ ಒಂದು ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್ ISM ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಮೇಡಮ್, ಇದು ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತ ಹೇಳೋಕ್ಕಿಂತ ಮುಂಚೆ ಇಂಡಿಯನ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತ ಹೇಳೋದು ಒಳ್ಳೆಯದು. ಯಾಕಂದರೆ ಇದು ಇಂಡಿಯನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಕಾರ ನಡೀತಾ ಇದೆ. ಇಲ್ಲಿ ಇಂಡಿಯನ್ ಪ್ರೊಫೆಸರ್ಸು, ಇಂಡಿಯನ್ ಡಾಕ್ಟರ್ಸು, ಇಂಡಿಯನ್ ಮ್ಯಾನೇಜ್ಮೆಂಟ್, A to Z ಇಂಡಿಯನ್ ಕರಿಕ್ಯುಲಮ್, ಇಂಡಿಯನ್ ಎಜುಕೇಷನ್ ಸಿಸ್ಟಮೇ ಫಾಲೋ ಮಾಡ್ತಾರೆ ಅವರು. ಇಂಡಿಯಾದಲ್ಲಿ 4.5 ವರ್ಷ ಕೋರ್ಸ್ ಇರುತ್ತೆ, ಪ್ಲಸ್ 1 ವರ್ಷ ಇಂಟರ್ನ್ಶಿಪ್, 5.5 ವರ್ಷ ಕೋರ್ಸು ಇಂಡಿಯಾದಲ್ಲಿ. ಸೇಮ್ ಕರಿಕ್ಯುಲಮ್, ಡ್ಯೂರೇಷನ್ ಪೀರಿಯಡ್ 4.5 years ಕೋರ್ಸು, 1 year ಇಂಟರ್ನ್ಶಿಪ್. ಸೊ ಟೋಟಲ್ 5.5 years ISMನಲ್ಲಿರೋದು. ಇದು ರಷ್ಯನ್ ಕಂಟ್ರಿ, ಕಿರ್ಗಿಸ್ತಾನ, ಕ್ಯಾಪಿಟಲ್ ಸಿಟಿ ಬಿಸ್ಕೆಕಲ್ಲಿ ಒಂದು ಕಾಲೇಜ್ ಇದೆ, ಮತ್ತು ಇಶುಕಲ್ ಅಂತ ಒಂದು ಸಿಟಿಯಲ್ಲ ಇನ್ನೊಂದು ಕಾಲೇಜ್ ಇದೆ. ಈ ಥರ 2 ಕಾಲೇಜ್ಗಳಿದ್ದಾವೆ. 2 ಕಾಲೇಜ್ಗಳಲ್ಲಿ ಇಂಡಿಯನ್ ಮ್ಯಾನೇಜ್ಮೆಂಟು, ಇಂಡಿಯನ್ ಡಾಕ್ಟರ್ಸು, ಇಂಡಿಯನ್ ಪ್ರೊಫೆಸರ್ಸು ಮತ್ತು ಇಂಡಿಯನ್ ಹಾಸ್ಪಿಟಲ್ಸ್ ಇರ್ತವೆ. ಅಲ್ಲಿ ವೇದಾಂತ ಹಾಸ್ಪಿಟಲ್ಸ್ ಅಂತ ದೊಡ್ಡ ಹಾಸ್ಪಿಟಲ್ಸ್ ನೆಟ್ವರ್ಕ್ ಗ್ರೂಪ್ ಇದೆ. ಒಂದು 13 ಹಾಸ್ಪಿಟಲ್ಸ್ ಗ್ರೂಪ್ ಇದೆ ಅಲ್ಲಿ, ವೇದಾಂತ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅಂತ. ಸೊ ಇಂಡಿಯನ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ ಅವರು. ಸೊ ಹೀಗಾಗಿ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಸೇಮ್ ಇಂಡಿಯನ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ರೆ ಏನು ನಾಲೆಡ್ಜ್ ಸಿಗುತ್ತೋ ಅದೇ ನಾಲೆಡ್ಜ್ ಅಲ್ಲಿ ಸಿಗುತ್ತೆ. ಓಕೆ. ಸೊ ಹೆಸರಿಗೆ ಮಾತ್ರ ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್, ಆದರೆ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಏನೇನು MBBS ಮಾಡುವಾಗ ನಮ್ಮ ಒಂದು ಇಂಡಿಯನ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅಂತ ಕೂಡ ಸರ್ ಹೇಳ್ತಾ ಇದ್ರು. ಖಂಡಿತ ಬಹಳ ಖುಷಿ ಆಗುತ್ತೆ ಈ ಮಾತನ್ನು ಕೇಳೋದಕ್ಕೆ. ಇನ್ನು MBBS ಅಂತ ಹೇಳಿದ ತಕ್ಷಣ ಸರ್, ಎಲ್ಲರಲ್ಲೂ ಕೂಡ ಇತ್ತೀಚೆಗೆ ನಾವು ಸಾಕಷ್ಟು ಗೊಂದಲ ನೋಡ್ತಾ ಇದ್ವಿ. ನೀಟ್ ಎಕ್ಸಾಮ್ ಬಗ್ಗೆ ಎಲ್ಲೊಂದು ಕಡೆ ಮಾರ್ಕ್ಸ್ ಕಡಿಮೆ ಬರೋದು, ಜಾಸ್ತಿ ಬರೋದು, ಗೌರ್ಮೆಂಟ್ ಕೋಟಾಗಳಲ್ಲಿ ಪಾಪ ಮಕ್ಕಳಿಗೆ ಆಯ್ಕೆ ಆಗದೆ ಇರೋವಂಥದ್ದು. ಈ ರೀತಿ ಆದಾಗ ಎಲ್ಲೊಂದು ಕಡೆ ಬೇಜಾರಾಗುತ್ತೆ ಮನಸ್ಸಿಗೆ. ಖಂಡಿತ ಅಯ್ಯೋ, ಇಷ್ಟೊಂದು ಕಷ್ಟಪಟ್ಟು ಇಷ್ಟು ವರ್ಷ ಓದಿದ್ವಲ್ಲ, ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವೆಶನ್ ಕಾಡ್ತಾ ಇರುತ್ತೆ. ಸೊ ಇವಾಗ ನಿಮ್ಮ ಒಂದು ಸಂಸ್ಥೆಯ ಮೂಲಕ, ಅಂದರೆ ನಾವು ಈ ಮೆಡಿಕಾನ್ ಓವರ್ಸೀಸ್ ಅಂತ ಏನು ಹೇಳ್ತಿದ್ವಿ, ಈ ಸಂಸ್ಥೆಯ ಮೂಲಕ ನೀಟ್ ಮಾರ್ಕ್ಸ್, ನೀವು ಆ್ಯಕ್ಚುಲಿ ನೀಟಲ್ಲಿ ಜಸ್ಟ್ ಪಾಸ್ ಆಗಿದ್ರೂ ಸಾಕು, ಖಂಡಿತ ನಮ್ಮ ಒಂದು ಸಂಸ್ಥೆಯ ಮೂಲಕ ರಿಜಿಸ್ಟರ್ ಮಾಡಿಕೊಂಡು MBBS ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದ್ರಿ. ಹೌ ಇಸ್ ದಟ್ ಪಾಸಿಬಲ್ ಸರ್? ಮೇಡಮ್, ಇದು ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಕ್ಕಿದ್ರೆ ಒಳ್ಳೆಯದು. ಫ್ರೀ ಸೀಟ್ ಸಿಕ್ಕಿಲ್ಲ ಅಂದರೆ ಪೇಮೆಂಟ್ ಸೀಟ್ ವರ್ಷಕ್ಕೆ 11 ಲಕ್ಷ 12 ಲಕ್ಷ ಇರುತ್ತೆ. ಅದು ಆಲ್ಮೋಸ್ಟ್ ಒಂದು 55 to 60 lakhs ಆಗುತ್ತೆ. ಅದನ್ನು ಸಿಕ್ಕಿಲ್ಲ ಅಂದರೆ ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಈ ಕಡೆ ಹೋದರೆ 1 ಕೋಟಿ 1.5 ಕೋಟಿ ತನಕ ಹೋಗುತ್ತೆ ಅದು. ಸೊ ಇದು ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ, ಮಧ್ಯತರಗತಿಯವರಿಗೆ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಇದು ISM ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಇದರಲ್ಲೇ ಆದರೆ ಸೆಮಿಸ್ಟರ್ಗೆ 1,70,000 ಇಂಡಿಯನ್ ರುಪೀಸಲ್ಲಿ ಆಗುತ್ತೆ. ವರ್ಷಕ್ಕೆ ಆಲ್ಮೋಸ್ಟ್ ಒಂದು 3,30,000 3,40,000 ಆಗುತ್ತೆ. ಟೋಟಲ್ 5.5 ವರ್ಷಕ್ಕೆ ಸೇರಿ ಇಲ್ಲಿ 18,20,000 ಮುಗಿಯುತ್ತೆ. ಸೊ ಇದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೂ ಸ್ವಲ್ಪ ಇದು ಬಡ್ಜೆಟ್ ಫ್ರೆಂಡ್ಲಿ ಕಂಟ್ರಿ, ಫ್ರೆಂಡ್ಲಿ ಯೂನಿವರ್ಸಿಟಿ ಇದು.
ಸೊ ಇನ್ನೊಂದು ಇಲ್ಲಿ ಸರಿ ನೀಟ್ ಮಾರ್ಕ್ಸ್ ಕಮ್ಮಿ ಅಂದರೆ ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಅಂದರೆ ಇಂಡಿಯನ್ ಎಲ್ಲ ಕಂಟ್ರೀಸ್ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕಂದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಜನರಲ್ ಕ್ಯಾಟಗರಿ ಆದರೆ 164 ಮಾರ್ಕ್ಸ್ ಇದ್ದಾವೆ. OBC SC ST ಕ್ಯಾಟಗರಿಗೆ ಆದರೆ 129 ಮಾರ್ಕ್ಸ್ ಇದ್ದಾವೆ ಈ ವರ್ಷ. ಸೊ ಈ ಮಾರ್ಕ್ಸ್ ಬಂದ ಸ್ಟೂಡೆಂಟ್ಸ್ ಎಲ್ಲ ISMಗೆ ಹೋಗ್ಬೋದು. ಸೊ ಅಲ್ಲಿ ಸುಮಾರು ಡಾಕ್ಟರ್ಸ್ ಕರ್ನಾಟಕದಿಂದ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ, MBBS ಮುಗಿಸ್ಕೊಂಡು ಬಂದಿದ್ದಾರೆ, ಆಮೇಲೆ PG ಮಾಡಿದ್ದಾರೆ, PG ಕಂಪ್ಲೀಟ್ ಮಾಡಿಕೊಂಡು ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕರೆಂಟ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಸ್ಟೂಡೆಂಟ್ಸ್ನೂ ಇದ್ದಾರೆ. ಸೊ ಸುಮಾರು ಆಲ್ಮೋಸ್ಟ್ ಒಂದು 60 ಜನ ಇದ್ದಾರೆ ಇಲ್ಲಿಂದ. ಸೊ ಏನು ತೊಂದರೆ ಏನಿಲ್ಲ, ಆರಾಮಾಗಿ ಕಲಿಸ್ಬೋದು. ಮತ್ತು ಅಲ್ಲಿ ಇಂಡಿಯನ್ ಹಾಸ್ಪಿಟಲ್, ಇಂಡಿಯನ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಹಾಸ್ಟೆಲ್ ಇರುತ್ತೆ, ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಸೌತ್ ಇಂಡಿಯಾದಿಂದ ಆಲ್ಮೋಸ್ಟ್ ಅಲ್ಲಿ ಒಂದು 18 ಜನ ಅಡುಗೆ ಮಾಡೋರು ಇದ್ದಾರೆ. ಸೊ ಸುಮಾರು ಜನ ಹೋಗ್ತಾರೆ ಸೌತ್ ಇಂಡಿಯಾದಿಂದ. ಸೊ ಕರ್ನಾಟಕದಿಂದ ಆದರೆ ನಮ್ಮ ಮುಖಾಂತರ ಹೋಗ್ತಾರೆ. ಓಕೆ. ಸೊ ಎಸ್ ವೀಕ್ಷಕರೇ, ನಿಮ್ಮ ಒಂದು ಗಮನಕ್ಕೆ ಇಲ್ಲಿ ಡಾಕ್ಟರ್ ಹೇಳ್ತಾ ಇರೋ ಹಾಗೆ ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್ ಅಂದರೆ ISM ಅಂತ ಏನು ಹೇಳ್ತಾರೆ, ಅದಕ್ಕೆ ಮತ್ತೊಂದು ಹೆಸರು ಕೂಡ ಕೊಟ್ಟಿದ್ದಾರೆ, ಇಂಡಿಯನ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತ. ಸೊ ಇದು ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ MBBS ಮಾಡೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಇವಾಗ ಸರ್, ಸಾಮಾನ್ಯವಾಗಿ ನಾವು ನೋಡ್ತೀವಿ MBBS ಮಾಡೋದು ಅನ್ನೋದಾದರೆ ಸಾಕಷ್ಟು ಜನ ಭಾರತ ದೇಶದಲ್ಲೇ ಮಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ದೇಶಗಳು ಕೂಡ ಹೋಗ್ತಾರೆ. ಅಮೆರಿಕ ಆಗಿರ್ಬೋದು, ಲಂಡನ್ ಆಗಿರ್ಬೋದು, UK ಆಗಿರ್ಬೋದು, ಜರ್ಮನಿ, ನೀವು ಹೇಳಿದ ಹಾಗೆ ಸಾಕಷ್ಟು, ಯು ಕ್ಯಾನ್ ನೇಮ್ ಇಟ್. ಸೊ ಹೀಗಿರುವಾಗ ಈ ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ಇದು ಒಂದು ರಷ್ಯನ್ ಕಂಟ್ರಿ ಅಂತ ಹೇಳ್ತಾ ಇದ್ರಿ. ಅಲ್ಲಿನ ಫೆಸಿಲಿಟೀಸ್ ಆಗಿರ್ಬೋದು, ಅಲ್ಲಿಂದ ಕ್ಲೈಮೇಟ್ ಆಗಿರಬಹುದು, ಅಂದರೆ ಇವಾಗಲೇ 60 ಜನ ಮಕ್ಕಳಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ ಏನಾದರೂ ಲ್ಯಾಂಗ್ವೇಜ್ ಆಗಿರ್ಬೋದು ಏನಾದರೂ ಫೇಸ್ ಮಾಡ್ತಾ ಇದ್ದಾರೆ? ಹಾಗೆ ಮೇಡಮ್, ಇದು ಕಿರ್ಗಿಸ್ತಾನಲ್ಲಿ ಆಲ್ಮೋಸ್ಟ್ ಒಂದು 14 ಯೂನಿವರ್ಸಿಟಿಗಳಿದ್ದಾವೆ. ಎಲ್ಲ ಯೂನಿವರ್ಸಿಟಿಗಳು ಚೆನ್ನಾಗಿರೋ ಅಂತ ನಾನು ಹೇಳ್ತಾ ಇಲ್ಲ. ISM ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಮಾತ್ರ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಫಾಲೋ ಮಾಡ್ತಾರೆ ಅವರು. ಸೊ ಹೀಗಾಗಿ ಇದು ಬೆಟರ್ ಎಜುಕೇಷನ್ ಸಿಸ್ಟಮ್. ಸೊ ಇಂಡಿಯನ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಇನ್ನೊಂದು ಕಿರ್ಗಿಸ್ತಾನಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕಿರ್ಗಿಸ್ ಇರುತ್ತೆ, ಇಲ್ಲಿ ಇಂಡಿಯನ್ ಪ್ರೊಫೆಸರ್ಸ್ ಇರ್ತಾರೆ. ಹೀಗಾಗಿ ನಮಗೆ ಇಂಡಿಯನ್ ಪ್ರೊಫೆಸರ್ಸ್, ಇಂಡಿಯನ್ ಡಾಕ್ಟರ್ಸ್ ಎಲ್ಲ ಇಂಗ್ಲೀಷೆಲ್ಲ ಟೀಚ್ ಮಾಡ್ತಾರೆ, ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಪ್ರಕಾರ ಟೀಚ್ ಮಾಡ್ತಾರೆ. ಸೊ ಅದಕ್ಕೆ ತೊಂದರೆ ಆಗಲ್ಲ. ಈಗ ಬೇರೆ ಬೇರೆ ಕಾಲೇಜಸ್ ಆಗಲಿ, ಬೇರೆ ಬೇರೆ ಕಂಟ್ರೀಸ್ ಆಗಲಿ, ಅವರು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ, ಲೋಕಲ್ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಾರೆ. ಹೀಗಾಗಿ MBBS ಆದಮೇಲೆ ಮುಗಿಸ್ಕೊಂಡು ಇಲ್ಲಿ FMG ಎಕ್ಸಾಮ್ ಪಾಸ್ ಆಗೋದು ತುಂಬ ಕಷ್ಟ ಆಗುತ್ತೆ. FMG ಅಂದರೆ ಫಾರಿನ್ ಮೆಡಿಕಲ್ ಗ್ರಾಡ್ಯುಯೇಷನ್ ಎಕ್ಸಾಮ್, ಇದು MBBS ಆದಮೇಲೆ ಇರುತ್ತೆ. ಈಗ 2026 ಆದರೆ ನೇಷನಲ್ ಎಕ್ಸಿಟ್ ಟೆಸ್ಟ್ ನೆಕ್ಸ್ಟ್ ಅಂತ ಬರುತ್ತೆ. ಅದೂ ಅಷ್ಟೇ ಇಂಡಿಯನ್ ಪ್ಯಾಟರ್ನ್ ಪ್ರಕಾರ ಯಾವ ಕಾಲೇಜಲ್ಲಿ ಟೀಚ್ ಮಾಡ್ತಾರೋ ಆ ಸ್ಟೂಡೆಂಟ್ಸ್ ಪಾಸ್ ಆಗೋದು ಈಸಿ. ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದು ಪಾಸ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ, ಒಂದು 10 to 20% ಇರೋದು. ಮತ್ತು ಯಾವ ಕಾಲೇಜಿಂದ ಬರ್ತಾ ಇರೋ ಸ್ಟೂಡೆಂಟ್ಸ್ ಜಾಸ್ತಿ ಪಾಸ್ ಆಗ್ತಾರೆ ಅಂದರೆ ಅಫಿಷಿಯಲ್ ಇಂಗ್ಲೀಷ್ ಎಜುಕೇಷನ್ ಇರುವ ಕಾಲೇಜುಗಳಿಂದ ಬರ್ತಾ ಇರೋ ಸ್ಟೂಡೆಂಟ್ಸು, ಮತ್ತು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಎಲ್ಲೆಲ್ಲಿದೆಯೋ ಆ ಕಾಲೇಜಿಂದ ಬರ್ತಾ ಇರೋ ಸ್ಟೂಡೆಂಟ್ಸ್ ಮಾತ್ರ ಒಂದು 70 to 80% ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಇದಕ್ಕೆ ISMನಿಂದನೂ ಅಷ್ಟೇ ಒಂದು 70 to 80% ಫಸ್ಟ್ ಅಟೆಂಪ್ಟಲ್ಲಿ ಯಾಕೆ ಪಾಸ್ ಆಗ್ತಾ ಇದ್ದಾರೆ ಅಂದರೆ ಒಂದೇ ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ಅದೊಂದೇ ಆನ್ಸರ್. ಓಕೆ. ಸೊ ಇಲ್ಲಿ ಹೇಳ್ಕೊಡುವಂತಹ ಫ್ಯಾಕಲ್ಟೀಸ್ ಕೂಡ ಅಷ್ಟು ಒಂದು ನೀಟಾಗಿ ಒಂದು ರೀತಿಯಲ್ಲಿ ಹೇಳ್ಕೊಡ್ತಾರೆ. ನೀವು ಹೇಳಿದಾಗೆ ಇಂಗ್ಲೀಷ್ನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂಥ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ ಅಂತ ಕೂಡ ಹೇಳ್ತಾ ಇದೆ. ಸೊ ದಟ್ಸ್ ರಿಯಲಿ ನೈಸ್. ಯಾಕಂದರೆ ಭಾರತ ದೇಶದಿಂದ ಹೋಗುವಾಗ ಇಂಗ್ಲೀಷ್ ಅನ್ನೋದೇ ಒಂದು ಮಾಧ್ಯಮ ಅಂತ ಏನು ಹೇಳ್ತೀವಿ, ಮೀಡಿಯಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಎನಿವೇಸ್, ಮೆಡಿಕಾನ್ ಓವರ್ಸೀಸ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಮೆಡಿಕಾನ್ MBBS ಇದ್ರ ಬಗ್ಗೆ ಏನು ಹೇಳ್ತಿರತ್ತ? ಮೇಡಮ್, ನಾವು ಈ ಮೆಡಿಕಾನ್ ಇದು ಸಂಸ್ಥೆ ಇದು 16th ಇಯರ್ ನಾವು ರನ್ ಮಾಡ್ತಾ ಇರೋದು. ಸೊ ನಾವು ಜಾರ್ಜಿಯಾ, ಕಿರ್ಗಿಸ್ತಾನು, ಸೆಂಟ್ರಲ್ ಅಮೆರಿಕಾ, ಬಾರ್ಬಡೋಸ್ ಈ ಕಂಟ್ರೀಸ್ಗೆಲ್ಲ ಕಲಿಸ್ತಾ ಇದ್ದೀವಿ. ಸೊ ಸುಮಾರು ಸ್ಟೂಡೆಂಟ್ಸ್ ಆಲ್ರೆಡಿ, ಸ್ಟೂಡೆಂಟ್ಸ್ ಮೀನ್ಸ್ ಡಾಕ್ಟರ್ಸ್, ನಮ್ಮ ಕಡೆಯಿಂದ ಹೋಗೋ ಟೈಮಲ್ಲಿ ಸ್ಟೂಡೆಂಟ್ಸು ಈಗ ಅವರೆಲ್ಲ ಡಾಕ್ಟರ್ಸ್ ಆಗಿದ್ದಾರೆ. ಸೊ ಡಾಕ್ಟರ್ಸ್ ಆಗಿ ಬಂದಿದ್ದಾರೆ. ಸೊ ಇಂಡಿಯಾಗೆ ಸಪೋರ್ಟ್ ಮಾಡ್ತಾರೆ, ಕರ್ನಾಟಕದಲ್ಲೇ ಇರ್ತಾರೆ ಜಾಸ್ತಿ, ಇಲ್ಲೇ ಕೆಲಸ ಮಾಡ್ತಾರೆ. ಕೆಲವು ಸ್ಟೂಡೆಂಟ್ಸು USA, UK, ಜರ್ಮನಿ, ಬೇರೆ ಬೇರೆ ಕಂಟ್ರೀಸಲ್ಲಿ PG ಕಂಪ್ಲೀಟ್ ಮಾಡ್ಕೊಂಡು ಸೆಟಲ್ ಆಗಿದ್ದಾರೆ. ಸೊ ಇದು ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಇದು. ಸೊ ಡಾಕ್ಟರ್, ಇವಾಗ ಮೆಡಿಕಾನ್ ಓವರ್ಸೀಸ್ ಅನ್ನೋದು ಆಪೋಸಿಟ್ ಟು ನವರಂಗ್ ಥಿಯೇಟರ್ ರಾಜಾಜಿನಗರ್ನಲ್ಲಿದೆ. ಸೊ ಇದು ಇವರ ಒಂದು ಅಡ್ರೆಸ್ ಆಗಿರುತ್ತೆ. ನಿಮ್ಮ TV ಸ್ಕ್ರೀನ್ ಮೇಲೆ ಹೋಗುವಂತಹ ನಂಬರ್ಗೆ ಕರೆ ಮಾಡಿದಾಗ ಸಂಪೂರ್ಣ ಮಾಹಿತಿಯನ್ನು ಇವರ ಟೆಲಿಕಾಲರ್ಸ್ ನಿಮಗೆ ನೀಡ್ತಾರೆ. ಇವರು ಡೈರೆಕ್ಟ್ ಆಗಿ ತಾವು ಕೂಡ ಅಪಾಯಿಂಟ್ಮೆಂಟ್ಸನ್ನು ಫಿಕ್ಸ್ ಮಾಡಿಕೊಂಡು ಹೋಗಿ ಮೀಟ್ ಮಾಡ್ಬೋದು ವೀಕ್ಷಕರೇ. ಸೊ ನಿಮ್ಮ ಒಂದು ರಾಜಾಜಿನಗರ್ ಆಫೀಸ್ಗೆ ಬಂದಾಗ ಯಾವ ರೀತಿಯಾದಂತಹ ಒಂದು ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ, ಅಥವಾ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ತರಬೇಕಾ, ಹೇಗೆ ಸರ್? ಇಲ್ಲ ಮೇಡಮ್, ಡೈರೆಕ್ಟ್ ಮಾಹಿತಿಗೋಸ್ಕರ ಡೈರೆಕ್ಟ್ ಬರ್ಬೋದು, ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ನಮಗೆ. ನಾವು ವಿಲ್ ಗಿವ್ ಆಲ್ ದ ಇನ್ಫಾರ್ಮೇಷನ್. ಬಂದಾಗ ಆ್ಯಕ್ಚುಲಿ ಬೇಸಿಕ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂದರೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನೀಟ್ ಸ್ಕೋರ್ ಕಾರ್ಡು, ಆಧಾರ್ ಕಾರ್ಡು,
ಇವು ಸಾಕು ಆ್ಯಕ್ಚುಲಿ ಬೇಸಿಕಲಿ PDF ಕಾಪೀಸ್ ಇವು ಏನಫ್. ಸೊ ಅದಾದಮೇಲೆ ಡಾಕ್ಯುಮೆಂಟೇಷನ್ ವರ್ಕ್ ಇರುತ್ತೆ, ಅಪೋಸ್ಟೈಲ್ಸು, ಅಫಿಡವಿಟ್ಸು, ಡಾಕ್ಯುಮೆಂಟ್ಸ್ ಟ್ರಾನ್ಸ್ಲೇಷನು, ವೀಸಾ ವರ್ಕ್ಸು, ಆಮೇಲೆ ಹೆಲ್ತ್ ಇನ್ಶೂರೆನ್ಸು, ಟ್ರಾವೆಲ್ ಇನ್ಶೂರೆನ್ಸು ಇವೆಲ್ಲ ನಾವು ಮಾಡಿಸ್ತೀವಿ. ಅದು ವೀಸಾ ಪ್ರೊಸೀಜರಲ್ಲಿ ಅದೊಂದು ಪಾರ್ಟ್, ಅದು ನಮ್ಮ ಕೆಲಸ ನಾವು ಮಾಡ್ತೀವಿ. ಸೊ ಆಫೀಸ್ಗೆ ಬರೋ ಟೈಮ್ ನಮ್ಗೆ ಅದೇ ಒಂದು ಫೋನ್ ಮಾಡಿಕೊಂಡು ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಸಾಕು. ಸೊ ಗಿವ್ ದ ಫ್ರೀ ಕೌನ್ಸಿಲಿಂಗ್ ಕೊಡ್ತಾಯಿದ್ವಿ ನಾವು. ಸೊ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ಮಾಹಿತಿ ಸಿಗುತ್ತೆ ಆಫೀಸ್ಗೆ ಒಂದ್ಸತಿ ಬಂದರೆ. ಓಕೆ. ಸೊ ಈಗಾಗಲೇ ಹೇಳಿದ ಹಾಗೆ ಆಪೋಸಿಟ್ ನವರಂಗ್ ಥಿಯೇಟರ್ ರಾಜಾಜಿನಗರ್ನಲ್ಲಿ ಇವರ ಒಂದು ಬ್ರಾಂಚ್ ಇದೆ. ಸೊ ಹಾಗಾಗಿ ಮೆಡಿಕಾನ್ ಓವರ್ಸೀಸ್ಗೆ ತಾವು ಕೂಡ ಹೋಗಿ ನೇರ ಭೇಟಿ ಮಾಡ್ಬೋದು. ಸರ್ ಹೇಳಿದ ಹಾಗೆ ನೀವು ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಆಧಾರ್ ಕಾರ್ಡ್ ಜೊತೆಗೆ ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ಇಟ್ಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ವೀಸಾಸ್ ಆಗಿರಬಹುದು ಮತ್ತು ನಿಮ್ಮ ಒಂದು ಬೇರೆ ರೀತಿಯಾದಂತಹ ಇನ್ಶೂರೆನ್ಸ್ ಆಗಿರಬಹುದು, ಬೇರೆ ಯಾವುದೇ ರೀತಿಯಾದಂತಹ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ಬೋದು ಅದನ್ನು ನಿಮಗೆ ಖಂಡಿತ ತಿಳಿಸ್ಕೊಡ್ತಾರೆ. ನೇರ ಭೇಟಿ ಮಾಡಿದ್ಮೇಲೆ ಸೊ ಸಂಪೂರ್ಣವಾದಂತಹ ಪ್ರೊಸೆಸ್ ಕೂಡ ನಡೆಯುತ್ತೆ. ಸೊ ಇಟ್ಸ್ ಆಲ್ ವೆರಿ ಕೇಕ್ ವಾಕ್ ಅಂತ ಹೇಳ್ಬೋದು. ಇಟ್ ಇಸ್ ವೆರಿ ಈಸಿ. ಎನಿವೇಸ್, ಸೊ ಇದಲ್ಲದೆ ತಂದೆ ತಾಯಿಗಳು ಇನ್ನೊಂದು ಇಲ್ಲಿ ವೀಸಾ ಪರ್ಸೆಂಟೇಜ್ ಸಕ್ಸಸ್ 100% ಸಕ್ಸಸ್ ರೇಟ್, ನೋ ಜೀರೋ ವೀಸಾ ರಿಜೆಕ್ಷನ್ಸ್. ಸೊ 100% ವೀಸಾ ಸಕ್ಸಸ್ ರೇಟ್ ಇರುತ್ತೆ, ಅದು ತೊಂದರೆ ಇಲ್ಲ. ಸೊ ಎಸ್, ವೀಸಾ ಕೂಡ ನಿಮಗೆ 100% ಅಪ್ರೂವಲ್ ಆಗುತ್ತೆ. ಸೊ ISM ಕಡೆಯಿಂದ ಹೋದರೆ ಇಟ್ ಇಸ್ 100% ದಟ್ ನಿಮಗೆ ವೀಸಾ ಸಿಕ್ಕದಂಗೆ ಲೆಕ್ಕ. ವೆರಿ ನೈಸ್. ಸೊ ಮತ್ತೊಂದು ಪ್ರಶ್ನೆ ಸರ್, ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಭಾರತ ದೇಶದಲ್ಲೇ ಇದ್ಕೊಂಡು ಬೇರೆ ಬೇರೆ ಒಂದು ಸ್ಟೇಟಲ್ಲಿ ಓದೋದೇ ಆದ್ರೂ ತಂದೆ ತಾಯಿಗೆ ಒಂದು ಕಾಳಜಿ ಆತಂಕ ಇರುತ್ತೆ. ಮಕ್ಕಳಿಗೆ ಹೇಗಪ್ಪ, ಯಾವ ರೀತಿ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಊಟದ ಒಂದು ವ್ಯವಸ್ಥೆ ಆಗಿರಬಹುದು, ಹೇಗಿರುತ್ತೆ, ಯಾವ ರೀತಿ ಅನ್ನೋದು ಖಂಡಿತ ಒಂದು ಇರುತ್ತೆ. ಸೊ ಇವಾಗ ಇದು ಬೇರೆ ದೇಶನೇ ಆಗಿರೋದ್ರಿಂದ ಆ ಒಂದು ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶದಲ್ಲಿ ಇರುವಂತಹ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು ಮಕ್ಕಳಿಗೆ ಮತ್ತು ಊಟದ ಒಂದು ವ್ಯವಸ್ಥೆಗಳು ಹೇಗಿರುತ್ತೆ ಸರ್? ಮೇಡಮ್ ಇದು ಹತ್ತಿರ ಇಂಡಿಯಾಗೆ ಬರೀ ತುಂಬ ಕಡಿಮೆನೇ, ಒಂದು 3 ಗಂಟೆ ಜರ್ನಿ ಡೆಲ್ಲಿಯಿಂದ ಅಷ್ಟೇ, ದೂರ ಏನಿಲ್ಲ. ಇನ್ನೊಂದು ಈಗ ಅಲ್ಲಿ ನಮ್ಮ ಹಾಸ್ಟೆಲ್ಸ್ ಇದ್ದಾವೆ, ಇಂಡಿಯನ್ ಹಾಸ್ಟೆಲ್ಸ್ ಇದ್ದಾವೆ. ಅಲ್ಲಿ ಹಾಸ್ಟೆಲ್ಸು, ವಾರ್ಡನ್ಸು, ಕೇರ್ ಟೇಕರ್ಸು, ಕುಕ್ಸು ಎಲ್ಲ ನಮ್ಮವರು ಇರ್ತಾರೆ. ಸೊ ಸೌತ್ ಇಂಡಿಯನ್ ಕುಕ್ಸೇ ಆಲ್ರೆಡಿ 12 ಜನ ಇದ್ದಾರೆ ಅಲ್ಲಿ, ನಾರ್ತ್ ಇಂಡಿಯನ್ ಒಂದು 6 ಜನ ಇದ್ದಾರೆ. ಸೊ ಎಲ್ಲ ಕುಕ್ಸ್ ಒಂದು 6 ಹಾಸ್ಟೆಲ್ಸ್ ಇದ್ದಾವೆ ಅಲ್ಲಿ. ಸೊ ಇಂಡಿಯನ್ ಫುಡ್ಡೇ ಸಿಗುತ್ತೆ, ಸೌತ್ ಇಂಡಿಯನ್ ಫುಡ್ಡೇ ಸಿಗುತ್ತೆ ನಮಗೆ. ಇಡ್ಲಿ, ದೋಸೆ, ಚಪಾತಿ, ರೋಟಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಮತ್ತು ಪುಡಿಗಳು ಎಲ್ಲ ಈ ಸೇಮ್ ಇಂಡಿಯಾದಲ್ಲಿ ಏನು ಸಿಗ್ತಾಯಿದೆ ಸೇಮ್ ಫುಡ್ ಸಿಗ್ತಾಯಿದೆ ಅದರಲ್ಲಿ. ಸೊ ಫುಡ್ ಬಗ್ಗೆ ತೊಂದರೆ ಏನಿಲ್ಲ. ಮತ್ತು ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ನು ತೊಗೋಬೋದು ಸ್ಟೂಡೆಂಟ್ಸು. ಇಲ್ಲಿ ಕಾಲೇಜ್ ಫೀಸ್ ಬಂದುಬಿಟ್ಟು ಒಂದು 18,20,000 ಬರುತ್ತೆ. ಹಾಸ್ಟೆಲ್ಲು ಫುಡ್ಡು ಸೇರಿ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಒಂದು 1,70,000 to 1,80,000 ಬರುತ್ತೆ. ಸೊ ಆನ್ ಆ್ಯಂಡ್ ಆ್ಯಾವ್ರೇಜ್ ಒಂದು 25 lakhs to 30 lakhs ಬಡ್ಜೆಟ್ ಇರುತ್ತೆ ಅಲ್ಲಿ ಟೋಟಲ್ 5.5 ವರ್ಷಕ್ಕೆ ಸೇರಿ. ಸೊ ಕಮ್ಮಿ ಬಡ್ಜೆಟಲ್ಲಿ ಹತ್ತಿರ ಕಂಪ್ಲೀಟ್ ಮಾಡೋದು. ಆಲ್ಮೋಸ್ಟ್ ಇಂಡಿಯಾ ಥರನೇ ಅದನ್ನು. ಈಗ ನಾವು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ 4 ಗಂಟೆ ಜರ್ನಿ ಆಗುತ್ತೆ, ಅದು ಡೆಲ್ಲಿಯಿಂದ 3 ಗಂಟೆ ಜರ್ನಿ ಹತ್ತಿರನೇ ಆಗುತ್ತೆ ಅದು. ಸೊ ಇಟ್ ಇಸ್ ನಾಟ್ ಸೋ ಫಾರ್. ಆ್ಯಂಡ್ ವಾಟ್ ಇಸ್ ದಿಸ್ MCI ಸ್ಕ್ರೀನಿಂಗ್ ಟೆಸ್ಟ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು MCI ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು 2005ನಲ್ಲಿ ಇವರು ಒಂದು ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, FMGE ಅಂತ, ಫಾರಿನ್ ಮೆಡಿಕಲ್ ಗ್ರಾಡ್ಯುಯೇಷನ್ ಎಕ್ಸಾಮ್ ಅಂತ. ಅದಕ್ಕೆ ಜನರಲ್ ಹೆಸರು MCI ಎಕ್ಸಾಮ್ ಅಂತ ಕರಿತೀವಿ. ಸೊ ಅದು MBBS ಆದಮೇಲೆ ಎಕ್ಸಾಮ್ ಇರುತ್ತೆ. ಸೊ ಅದು 300 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 150 ಮಾರ್ಕ್ಸ್ ಬಂದರೆ ಪಾಸ್, 50%. ಅದು ಕಾಂಪಿಟೇಟಿವ್ ಎಕ್ಸಾಮ್ ಏನಲ್ಲ. 50% ಮಾರ್ಕ್ಸ್ ಬಂದರೆ MBBS ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಸೊ ಎಸ್, ಡಾಕ್ಟರ್ ಕೂಡ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಎಷ್ಟು ಸಬ್ಜೆಕ್ಟ್ಸ್ ಅಂದರೆ ಈ 19 ಸಬ್ಜೆಕ್ಟ್ಸ್ ಯಾವ ರೀತಿ ಇರುತ್ತೆ, ಯಾವ್ದು ಅಂತ ಕೂಡ ನಾವು ತಿಳ್ಕೊಂಡಿದ್ವಿ. ವಿಜ್ಞಾನ ಅನ್ನೋದು ಎಷ್ಟು ಮುಂದುವರೆದಿದೆ, ಸೈನ್ಸ್ ಇಸ್ ರಿಯಲಿ ಗ್ರೋಯಿಂಗ್ ಅಪ್ ಫಾಸ್ಟ್. ಎಷ್ಟು ಬಹಳ ಮುಂದುವರೆದಿದೆ ಅಂದರೆ ಇವರು ಕೂಡ ಹೇಳಿದ ಹಾಗೆ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಅಲ್ಲಿ ಹೇಳ್ಕೊಡಲಾಗುತ್ತೆ, ಅಲ್ಲಿ ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ನಮಗೆ ತಿಳಿಸ್ತಾರೆ. ಸೊ ಈ ರೀತಿಯಾದಂತಹ ಅಡ್ವಾನ್ಸ್ ಟೆಕ್ನಾಲಜಿ ಇಸ್ ವೆರಿ ಮಚ್ ಈಗಿನ ಒಂದು ವೈದ್ಯಕೀಯ ಇದರಲ್ಲಾಗಿರಬಹುದು, ಬೇರೆ ಯಾವುದೇ ಒಂದರಲ್ಲಾಗಿರ್ಬೋದು, ಒಬ್ಬ ಮನುಷ್ಯನಾದವನಿಗೆ ಎಲ್ಲ ಅಡ್ವಾನ್ಸ್ಡೇ ಬೇಕಾಗಿರೋದ್ರಿಂದ ಸೊ ಎಲ್ಲ ರೀತಿ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ದಟ್ಸ್ ನೈಸ್. ಸೊ ಇದಲ್ಲದೆ ವೇದಾಂತ ಹಾಸ್ಪಿಟಲ್ ಬಗ್ಗೆ ಸಾಕಷ್ಟು ನೀವು ಪದೇ ನಮಗೆ ಹೇಳ್ತಾನೆ ಇದ್ದೀರಾ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಈ ವೇದಾಂತ ಹಾಸ್ಪಿಟಲ್ಸ್ ಜೊತೆ ಎಷ್ಟು ಟೈಅಪ್ಸ್ ಆಗಿದೆ ನಿಮ್ಮ ISM ಜೊತೆಗೆ, ಹೇಗೆ ಸರ್? ಮೇಡಮ್ ಇದು ವೇದಾಂತ ಹಾಸ್ಪಿಟಲ್ಸ್ ಅನ್ನೋದು ಇಂಡಿಯನ್ ಹಾಸ್ಪಿಟಲ್ಸ್ ಗ್ರೂಪು. ಇದೆಲ್ಲ ಇಂಡಿಯನ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲೇ ವರ್ಕ್ ಮಾಡ್ತಾ ಇದೆ ವೇದಾಂತ ಹಾಸ್ಪಿಟಲ್ಸು. ಈ ವೇದಾಂತ ಹಾಸ್ಪಿಟಲ್ಸ್ ಅನ್ನೋದು ಈ ISM ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಅಂದು ಈ ಕಾಲೇಜಿಗೆ ಅಫಿಲೇಟೆಡ್ ಹಾಸ್ಪಿಟಲ್ಸ್ ಆಗಿದ್ದಾವೆ.
ಸೊ ಇದು ಕಂಟಿನ್ಯೂಟಿ ಟಿಲ್ ಯೂನಿವರ್ಸಿಟಿ ಈ ISM ಕಾಲೇಜಿಗೆ ಮತ್ತು ವೇದಾಂತ ಹಾಸ್ಪಿಟಲ್ ಕಂಟಿನ್ಯೂ ಅಫಿಲೇಷನ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗೂ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಬಂದರೂ ಇವರೆಲ್ಲ ವೇದಾಂತ ಹಾಸ್ಪಿಟಲ್ಸ್ಗೂ ಹೋಗ್ತಾರೆ. ಯಾಕಂದರೆ ಅಲ್ಲಿ ಇಂಡಿಯನ್ ಡಾಕ್ಟರ್ಸ್ ಇರ್ತಾರೆ. ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಅವರಿಗೆ ಇದು ಟ್ರೀಟ್ಮೆಂಟ್ನ ಅವರೇ ಕೊಡ್ತಾರೆ. ಸೊ ಈ ಥರ ಟ್ರೀಟ್ಮೆಂಟ್ ವೈಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ ಕ್ಲಿನಿಕಲ್ಸ್ ಲರ್ನಿಂಗ್ ಆಗಲಿ ಸೊ ಒಳ್ಳೆ ಸಪೋರ್ಟ್ ಸಿಗುತ್ತೆ. ವೀಕ್ಷಕರೇ ನೋಡ್ತಾ ಇದ್ದಾರಲ್ಲ, ನಮ್ಮೊಂದಿಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯಾವ ರೀತಿಯಾದಂತಹ ಒಂದು ಓವರ್ಸೀಸಲ್ಲಿ MBBS ಅನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ನೀಡ್ತಾ ಇದ್ದಾರೆ. ಸೊ ISM ಅನ್ನೋದು ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ MBBS ಅಂತ ಹೇಳಿದ ತಕ್ಷಣ ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಕೋಟ್ಯಾಂತರ ರೂಪಾಯಿಗಳನ್ನು ಆಗುತ್ತೆ. ಸಾಮಾನ್ಯ ಜನರಿಗೆ MBBS ಅನ್ನೋದು ಕನಸಾಗಿ ಉಳಿದು ಹೋಗಿದೆ. ಆದರೆ ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಸ್ ಆಗಬಹುದು ಕೇವಲ ಒಂದು 20 ರಿಂದ 30 ಲಕ್ಷದಲ್ಲಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಎಸ್, ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಏನಿರುತ್ತೆ ಮೆಡಿಕಲ್, ಅದೇ ರೀತಿ ಕಿರ್ಗಿಸ್ತಾನ್ನಲ್ಲಿ ಕೂಡ ಹೋಗಿ ನೀವು MBBS ಅನ್ನು ಮುಗಿಸಬಹುದು. ಪೋಸ್ಟ್ ಗ್ರಾಜುಯೇಷನ್ ಅಂದರೆ PG ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದಲ್ಲದೆ ನೀವು ನಿಮ್ಮ ಒಂದು ಅಫಿಷಿಯಲ್ ಸ್ಟ್ರಕ್ಚರ್ಸ್ನ ಬಗ್ಗೆ ಹೇಳಿದಿರಾ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದಿರಾ. ಇದಲ್ಲದೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರಬಹುದು, ಒಂದು ಹಾಸ್ಟೆಲ್ ಆಗಿರಬಹುದು, ಊಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ವೀಕ್ಷಕರೇ. ಸೊ ಎಸ್, ಮೆಡಿಕಾನ್ ಓವರ್ಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿನ ಈಗಾಗಲೇ ಡಾಕ್ಟರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಇಲ್ಲಿ ಒಂದು 6 years ಇಂದ ಇದ್ದೀನಿ ಮ್ಯಾಮ್, ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ಎನ್ರೋಲ್ ಮಾಡ್ತಾ ಇರ್ತೀರಾ, ರಿಜಿಸ್ಟರ್ ಮಾಡ್ತಾ ಇರ್ತೀರಾ. ಓಕೆ, ಫೈನ್. ಇವಾಗ ಪ್ರಶ್ನೆ ಏನಂದರೆ, ಈ ಒಂದು ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶ ವಿಮೆನ್ ಓರಿಯೆಂಟೆಡ್, ಮತ್ತು ಸಾಕಷ್ಟು ಜನ ಹೆಂಗಸರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಮತ್ತು ಹೆಣ್ಮಕ್ಳಿಗೆ ಹೆಂಗಸರಿಗೆ ಅಲ್ಲಿ ತುಂಬ ಸೇಫ್ಟಿ ಅನ್ನೋದನ್ನು ಕೇಳ್ಪಟ್ಟೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ. ಯಾಕೆಂದರೆ ಈಗಾಗಲೇ ಸರ್ ಹತ್ರ ನಾನು ಕೇಳಿದ ಹಾಗೆ, ಡಾಕ್ಟರ್ ಹತ್ರ ಕೇಳಿದ ಹಾಗೆ, ಮೊದಲಿಗೆ ತಂದೆ ತಾಯಿ ಪೋಷಕರು ಅಂತ ಹೇಳಿದಾಗ ಮಕ್ಕಳನ್ನ ಬಿಟ್ಟು ಅಥವಾ ಬೇರೆ ಬೇರೆ ಊರು ಕಳಿಸೋದೇ ಅವ್ರಿಗೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಹಾಗಿರುವಾಗ ಬೇರೆ ದೇಶ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉಟ್ಕೊಳುತ್ತೆ. ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶದಲ್ಲಿ ವಿಮೆನ್ ಸೇಫ್ಟಿ ಅಂತ ಬಂದಾಗ ಹೆಣ್ಮಕ್ಳಿಗೆ ಯಾವ ರೀತಿ ಇದ್ರು? ಮ್ಯಾಮ್, ಆ್ಯಕ್ಚುಲಿ ನೀವು ಹೇಳಿದಾಗೆ ಇದು ವುಮೆನ್ಸ್ ಡಾಮಿನೇಟೆಡ್ ಕಂಟ್ರಿ. ಸೊ ಅಂದರೆ ನಮ್ಮ ಇದರಿಂದ ಹೆಣ್ಮಕ್ಳೇ ಜಾಸ್ತಿ ಹೋಗ್ತಾರೆ ಎವ್ರಿ ಇಯರ್. ಇವಾಗ ಒಂದು 25 ಸ್ಟೂಡೆಂಟ್ಸ್ ಹುಡುಗರಿದ್ದರೆ ಅದರಲ್ಲಿ ಒಂದು 20 ಜನ ಹುಡುಗಿರೇ ಇರ್ತಾರೆ. ಸೊ ಮತ್ತು ಅಲ್ಲಿ ಹಾಸ್ಟೆಲ್ಲು ಅಷ್ಟೇ ಇಂಡಿಯನ್ಸೇ ಇರೋದ್ರಿಂದ ಇವಾಗ ಅಲ್ಲಿ ಕೇರ್ ಟೇಕರ್ಸ್ ಆಗಿರ್ಬೋದು, ಅಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಲೇಡೀಸ್ ನೋಡ್ಕೊಳ್ಳೋರೆಲ್ಲ ಇರೋದ್ರಿಂದ ಸೊ ಏನು ತೊಂದರೆ ಇಲ್ಲ ಹೆಣ್ಮಕ್ಳಿಗೆ ಸೇಫ್ಟಿ ವಿಷಯದಲ್ಲಿ 100% ಸೇಫ್ಟಿ ಇದೆ ಮೇಡಮ್. ಇವಾಗ ಹೆಂಗೆ ಇಲ್ಲಿ ಇಂಡಿಯಾದಲ್ಲಿ ಇವಾಗ ಹೇಗೆ ನಾವು ಸೇಫ್ಟಿ ಇರುತ್ತೋ ಹಾಗೆ ಅಲ್ಲಿಯೂ ಸೇಫ್ಟಿ ಇದೆ. ಓಕೆ, ಸೊ ಇವಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಒಮ್ಮೆ ಹೋದಾಗ ಅಂದರೆ ವರ್ಷಕ್ಕೊಮ್ಮೆ ನಾವು ಭಾರತ ದೇಶಕ್ಕೆ ಮಕ್ಕಳು ವಾಪಸ್ ಬರ್ಬೋದಾ? ಲೈಕ್ ಎವ್ರಿ 2 ಸೆಮಿಸ್ಟರ್ಸ್ ಆದಮೇಲೆ ಬರ್ಬೋದಾ? ಯಾಕಂದರೆ ಯಾವುದೇ ರೀತಿಯಾದಂತಹ ಒಂದು ಇವಾಗ ಏನು ಹೇಳ್ತೀವಿ, ಒಂದು ಹೋಮ್ ಸಿಕ್ನೆಸ್ ಅಂತ ಇರುತ್ತೆ. ಹೋಗಿದ್ದ ಹೊಸದ್ರಲ್ಲಿ ಎಲ್ಲರಿಗೂ ಒಂಥರ ಆತಂಕ ಇರುತ್ತೆ, ತಂದೆ ತಾಯಿಗಳಿಗಾಗಿರಬಹುದು ಅಥವಾ ಮಕ್ಕಳಿಗೆ ಆಗಿರಬಹುದು. ಇವಾಗ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಸಮಸ್ಯೆಗಳಿರುತ್ತೆ. ಎಸ್, ಬೀಯಿಂಗ್ ಲೇಡೀಸ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಹೀಗಿರುವಾಗ ಅಲ್ಲಿ ಕೂಡ ಎಲ್ಲ ರೀತಿಯಾದಂತಹ ಭದ್ರತೆ ಇದೆಯಾ, ಹೇಗೆ? ಹೌದು ಮ್ಯಾಮ್, ಆ್ಯಕ್ಚುಲಿ ಎವ್ರಿ ಆಫ್ಟರ್ 1 ವರ್ಷಕ್ಕೊಂದ್ಸತಿ ಬರ್ಬೋದು ಅವರು. 2 ಸೆಮಿಸ್ಟರ್ ಆಗಿದ ತಕ್ಷಣ ಅವ್ರಿಗೆ ರಜೆ ಸಿಗುತ್ತೆ. ಸೊ ಹಾಲಿಡೇಸಲ್ಲಿ ಇಂಡಿಯಾಗೆ ಬರ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಟಿಕೆಟ್ಸು ಆರಾಮಾಗಿ ಬುಕ್ ಮಾಡಿಕೊಡ್ತೀವಿ, ಬರ್ಬೋದು. ಮತ್ತು ಸೇಫ್ಟಿ ಇವಾಗ ಹೆಲ್ತ್ ಇಶ್ಯೂಸು ಏನೇ ಇದ್ರೂ ನಮ್ಮ ಕಡೆ ಅಲ್ಲಿ ಜನ ಇರ್ತಾರಲ್ಲ, ಅವರು ನೋಡ್ಕೊಳ್ತಾರೆ, ಎಲ್ಲ ಸಾಲ್ವ್ ಮಾಡ್ತಾರೆ ಮ್ಯಾಮ್ ಅಲ್ಲಿ. ಸೊ ನಾವೇ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಸೊ ಎಲ್ಲ ಪ್ರಾಬ್ಲಮ್ಸು ನಮಗೂ ಅವರು ಅಲ್ಲಿಂದ ಎವ್ರಿ ಡೇ ನಮ್ಗೆ ಟಚ್ಚಲ್ಲಿ ಇರ್ತಾರೆ. ಹೆಣ್ಮಕ್ಳು ನಮ್ಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ನಮಗೂ ಹೇಳ್ತಾರೆ, ನಾವು ಅಲ್ಲಿಗೆ ಹೇಳಿ ಸಾಲ್ವ್ ಮಾಡಿಸ್ತೀವಿ. ಹಾಸ್ಪಿಟಲ್ ಹೋಗ್ಬೋದು, ಹೆಲ್ತ್ ಇಶ್ಯೂಸ್ ಏನಿದ್ರೂ ಓಕೆ. ಸೊ ಕಿರ್ಗಿಸ್ತಾನ್ ಅನ್ನುವಂತಹ ಒಂದು ದೇಶದಲ್ಲಿ MBBS ಹೆಣ್ಣು ಮಕ್ಕಳಿಗೆ, ಟೀನೇಜರ್ಸ್ ಆಗಿರಬಹುದು, ಮಹಿಳೆಯರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಕೂಡ ನಾವು ಹೇಳ್ಬೋದು. ಖಂಡಿತ ಅದನ್ನು ಗ್ಯಾರಂಟಿ ಮಾಡ್ಬೋದು. ಮೇಡಮ್, ಐ ಹರ್ಡ್ ಯು ಆರ್ ಅ ಗೈನಿಕ್ ದೇರ್ ಆ್ಯಂಡ್ ಯುವರ್ complete family works for ISM. That's really nice thing to hear. So you let me know, what is ISM? Like, how does ISM work in Kyrgyzstan? What do you say about that? Hello, my name is Aida Uzakova. I am an obstetric and gynecology. I work as assistant of International School of Medicine. We have 15 departments in our university. So my obstetric and gynecology department has 90% of doctors of medical science, professor and assistants who has clinical activity
So our students can can see normal vaginal delivery, cesarean section, laparotomy, laparoscopy, and hysteroscopy operations every day. Also, we have our own Vedanta clinic, and we have a very big simulation center where our students can improve their practical skills. Also, I want to say about our International School of Medicine that we have not only our local accreditation, we also have a few international accreditation certificates. ಓಕೆ, ಸೊ ಇವರು ಹೇಳೋ ಪ್ರಕಾರ ISMನಲ್ಲಿ ಗೈನಕಾಲಜಿಸ್ಟ್ ಆಗಿದ್ದಾರೆ. ಸೊ ಸಾಕಷ್ಟು ರೀತಿಯಾದಂತಹ ಪ್ರಾಕ್ಟಿಕಲ್ ಆಗಿ ಕೂಡ ಅಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಲಾಗುತ್ತೆ, ಥಿಯಾರಿಟಿಕಲ್ ಅಲ್ಲದೆ ಪ್ರಾಕ್ಟಿಕಲ್ ಸೆಷನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಇವರ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ ಇದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಓಕೆ, ಸೊ ಎಸ್, ಡಾಕ್ಟರ್ ಐದಾ ಹೇಳೋ ಹಾಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿ ತನಕ ನಾನು ನೋಡಿಲ್ಲ. 16 ವರ್ಷಗಳಿಂದ ಇವರು ಕೂಡ ISMನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಗೈನಕ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲಿ ತನಕ ನಾವು ಎದುರು ನೋಡಿಲ್ಲ. ಸೊ ಮುಂದೇನೂ ಬರೋದಿಲ್ಲ ಅನ್ನುವಂತಹ ಒಂದು ಖಡಾಖಂಡಿತವಾಗಿ ಒಂದು ಪ್ರಾಮಿಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಫ್ಯಾಕಲ್ಟೀಸ್ ಅನ್ನೋದು ಇದರಲ್ಲೇ ನಮಗೆ ಅರ್ಥ ಆಗುತ್ತೆ. ಮೇಡಮ್, ವಿ ಹವ್ ಆಲ್ರೆಡಿ ಹರ್ಡ್ ಅ ಲಾಟ್ ಅಬೌಟ್ ISM, how it is working, how is it going, and how many students have become doctors there, and how are they working, and social services, and how do the facilities run, everything. So from your side, what do you like to say about ISM as you are a vice dean there? From how many years you're working there, sir? In ISM, I'm working around 16 years. About medical curriculum is designed medical theoretical knowledge with hands-on clinical practice. Here are a few key points. It's extensive clinical training, modern faculties, patient interaction. It's about our clinics. In International Higher School of Medicine has 3 own clinics like Vedanta, and 25 clinical settings based on state and private hospitals and healthcare organizations like National Hospital, Maternity Hospital, Childhood Care Hospitals. We have 25 clinical settings. ಸೊ ಡಾಕ್ಟರ್ ಐದಾ ಅವರು ಕೂಡ ಹೇಳ್ತಾ ಇದ್ರು, ಇದು ಒಂದು ವಿಮೆನ್ ಓರಿಯೆಂಟೆಡ್ ಅಥವಾ ವುಮೆನ್ ಡಾಮಿನೇಟೆಡ್ ಕಂಟ್ರಿ ಅಂತ ಹೇಳೋದ್ರಿಂದ ಸೊ ಯಾವುದೇ ರೀತಿಯಾದಂತಹ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಇರೋದಿಲ್ಲ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಸಮಸ್ಯೆ ಕಂಡು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಬನ್ನಿ ವೀಕ್ಷಕರೇ, ISMನ ಮೆಡಿಕಲ್ ಸ್ಟೂಡೆಂಟ್ಸ್ ಆದಂತಹ ಇಬ್ರು ನಮ್ಮೊಂದಿಗಿದ್ದಾರೆ. ಬಹಳ ಹೆಮ್ಮೆ ಆಗುತ್ತೆ ಭಾರತ ದೇಶದಿಂದ, ಅದರಲ್ಲೂ ಕರ್ನಾಟಕದಿಂದ 2 ಹೆಣ್ಣು ಮಕ್ಕಳು ನಮ್ಮೊಂದಿಗೆ ಮಾತನಾಡಕ್ಕೆ ಸಿಕ್ಕಿದ್ದಾರೆ. ISM ಮೂಲಕನೇ ಇವರು ಕೂಡ ಹೋಗಿ MBBS ಮಾಡ್ತಾ ಇದ್ದಾರೆ. ಬನ್ನಿ ಸಂಪೂರ್ಣ ಮಾಹಿತಿಯನ್ನು ಅವ್ರ ಬಗ್ಗೆ, ಅವರು ಹೇಗೆ ಓದ್ತಿದ್ದಾರೆ ಅಥವಾ ಯಾವ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಅವ್ರಿಗಿದೆ ಎಲ್ಲ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇಲ್ಲಿ ಒಬ್ರು ಮಹಾಲಕ್ಷ್ಮಿ, ಒಬ್ರು ವಿಜಯಲಕ್ಷ್ಮಿ, ಹೌದಾ? ಸೊ ಎಸ್, ಎಲ್ಲ ರೀತಿಯಾದಂತಹ ಲಕ್ಷ್ಮೀರೇ ಇದ್ದಾರೆ ನಮ್ಮ ಜೊತೆಗೆ. ಸೊ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಕಣ್ರಿ. ನಿಮಗೇನು ಅನ್ಸುತ್ತೆ? ಇವಾಗ ಮೊಟ್ಟ ಮೊದಲಿಗೆ ನನ್ನ ಒಂದು ಪ್ರಶ್ನೆ ನಿಮ್ಮಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಅಲ್ಲ, ನೀವು ಬಾಗಲಕೋಟೆಯಿಂದ. ಸೊ ಬೆಂಗಳೂರಾಗಲಿ ಬಾಗಲಕೋಟೆ ಆಗಲಿ ಎಲ್ಲೋ ಒಂದು ಕಡೆ MBBS ಮಾಡಬೇಕು ನಾನು ಅಂತ ನಿಮಗೆ ನಿಮ್ಮ ತಲೆಯಲ್ಲಿ ಆ ಒಂದು ನಾನು ಇದೇ ಓದಬೇಕು ಅಂತ ಬಂದಿದ್ದು ಯಾವಾಗ? ಯಾವ ವಯಸ್ಸಲ್ಲಿದ್ದಾಗ ನಿಮಗೆ ನಾನು MBBS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು ಅನ್ನೋದು ಯಾವಾಗ ಆಸೆ ಶುರು ಆಯಿತು? ಅಂದರೆ 10th ಆಗಿದ ತಕ್ಷಣ ಇವಾಗ ನಮಗೆ ಅನಿಸ್ತಿರುತ್ತೆ ನಾವೇನು ಮಾಡಬೇಕು, ಏನು ಓದಬೇಕು ಅಂತ. ಆವಾಗ ಮೈಂಡಲ್ಲಿ ಬಂದಿದ್ದು ನಾವೇನು ಮಾಡಬೇಕು, MBBS ಮಾಡಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ಮೈಂಡಲ್ಲಿರುತ್ತೆ. ಆವಾಗ ನಮ್ಮ ಮನಸ್ಸಲ್ಲಿ ಬಂದಿದ್ದು MBBS ಮಾಡಬೇಕು. ಸೊ ನಿಮಗೆ ಹೇಗೆ? ಇವಾಗ ಫಾರ್ ಎಕ್ಸಾಂಪಲ್ ಸಾಕಷ್ಟು ಜನ ನಾವು ನೋಡಿದ್ದೀವಿ ಮನೇಲಿ ಇದೇ ಓದಬೇಕು, ನಾವಿದೇ ಓದಿದ್ದೀವಿ, ನೀವು ಇದೇ ಓದಿ ಅಂತ ಹೇಳೋ ತಂದೆ ತಾಯಂದ್ರೆ ತುಂಬ ಜನ ಇದ್ದಾರೆ. ಮಕ್ಕಳ ಆಸೆಗೆ ಬಿಡೋ ತಂದೆ ತಾಯಂದ್ರೆ ತುಂಬ ಜನ ಇದ್ದಾರೆ. 2 ಥರನೂ ನಾವು ನೋಡ್ತೀವಿ. ಸೊ ನೀವು ಹೇಗೆ? ನೀವು ಇಷ್ಟಪಟ್ಟಿದ್ದು MBBS ಅಥವಾ ಅಮ್ಮ ಅಪ್ಪನಿಗೋಸ್ಕರ ಓದಬೇಕು ಅಂತನಾ ಹೇಗೆ? ಆ ಥರ ಏನಿಲ್ಲ.
ಪಪ್ಪಂಗೆ ಏನಂದರೆ MBBS ಓದಬೇಕು ಅಂತ ಆಸೆ ಇತ್ತು. ಸೊ ಚಿಕ್ಕ ವಯಸ್ಸಿಂದನೂ ಅವ್ರು ಹೇಳ್ತಾ ಇದ್ರು MBBS ಓದು ಅಂತ. ಸೊ ಅದೇ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನಾನು ಓದಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಯಾರಿಗೆ ನೀಟಲ್ಲಿ ಲೋ ಮಾರ್ಕ್ಸ್ ಬಂದಿರುತ್ತೋ ಸೊ ಕನಸು ಎಲ್ಲರಿಗೂ ಇರುತ್ತೆ. ಸೊ ದಾರಿನ ನಾವೇ ಹುಡ್ಕೋಬೇಕು. ಸೊ ಇವಾಗ ಸಿಗಲಿಲ್ಲ ಅಂತ ಅಂದ್ಕೊಂಡು ಬಿಟ್ಕೊಂಡು ಕೂತ್ರೆ ಆಗಲ್ಲ. ಸೊ ಇವಾಗ ಯಾವುದಾದ್ರೂ ಈ ಥರ ಕನ್ಸಲ್ಟೆಂಟ್ಸ್ ಇರುತ್ತೆ. ಸೊ ಅದನ್ನು ಹುಡ್ಕೊಂಡು ಸೊ ನಮ್ಮ ಕನಸನ್ನು ನಾವು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ಸೊ ಆವಾಗ ನಮಗೆ ಸಿಕ್ಕಿದ್ದು ಮೆಡಿಕಾನ್ ಓವರ್ಸೀಸ್ ಅಂತ. ಸೊ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಸರು ನಮಗೆ ಸಿಕ್ಕಿದ್ರಿಂದ ಸೊ ನಾವು MBBSನ್ನು ಕಲಿತಾ ಇದ್ದೀವಿ ಇವಾಗ ಕಿರ್ಗಿಸ್ತಾನದಲ್ಲಿ. ಸೊ ತುಂಬ ಖುಷಿ ಆಗುತ್ತೆ. ಹೌ ಅಬೌಟ್ ದ ವೆದರ್ ಆಕ್ಚುಲಿ ಹೇಗಿದೆ? ಪರವಾಗಿಲ್ಲ, ಇರಬಹುದು. ಅಲ್ಲಿ ಅಂದ್ರೆ ನಮ್ಮ ಬೆಂಗಳೂರು ಎಲ್ಲ ಹೇಗಿದೆ ಹಾಗೆ ಇರುತ್ತೆ ಅಥವಾ ತುಂಬಾ ಚಳಿ ಇರುತ್ತಾ? ಚಳಿ ಇರುತ್ತೆ, ಅಂದ್ರೆ ನಾವು ಯಾವಾಗ್ಲೂ ಸ್ವೆಟರ್ಸ್ ಹಾಕೊಂಡಿರ್ಬೇಕು. ಚೆನ್ನಾಗಿರುತ್ತೆ ಸೀಸನ್ ವೈಸ್. ಸೊ ಇವಾಗ ISM ಮೂಲಕ ನೀವು MBBS ಮಾಡ್ತಾ ಇರೋದ್ರಿಂದ ISM ಬಗ್ಗೆ ಅಥವಾ ಮೆಡಿಕಾನ್ ಓವರ್ಸೀಸ್ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ, ಹಂಚ್ಕೊಳ್ತೀರಾ? ಅಂದ್ರೆ ಇಲ್ಲಿ ನಾವು ಜಾಯಿನ್ ಆಗಿದ್ದೀವಿ, 1 ವರ್ಷ ಆಯ್ತು ನಾವು ಓದಿ. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. MCI ಕ್ಲಾಸಸ್ ಇದೆ, ಅಲ್ಲಿ ಹೋಗಿ ನಮಗೆ ತುಂಬ ಖುಷಿ ಆಯಿತು. ಸೊ ಯಾಕೆಂದರೆ ನಿಮ್ಮನ್ನು ನೋಡಿ, ಈ ಇಂಟರ್ವ್ಯೂನ ನೋಡಿ ಸಾಕಷ್ಟು ಹೆಣ್ಮಕ್ಳಾಗಿರ್ಬೋದು, ಹುಡುಗರಾಗಿರಬಹುದು, ವಿದ್ಯಾರ್ಥಿಗಳು ಅವರು ಕೂಡ ಜಾಯಿನ್ ಆಗೋದಕ್ಕೆ ಇಷ್ಟಪಡ್ತಾರೆ. ಸೊ ಅವರಿಗೆ ನೀವೇನು ಹೇಳಕ್ಕೆ? ಏನಿಲ್ಲ, ಚೆನ್ನಾಗಿದೆ IHSM. ನಾವು ಈಸಿಯಾಗಿ ಅಲ್ಲಿ ಸ್ಟಡಿ ಮಾಡ್ಬೋದು. ಆಮೇಲೆ ಸೇಫ್ಟಿ ಇದೆ, ಆಮೇಲೆ ಫುಡ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ನಮಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನಾವು ಅಲ್ಲಿ ಹೇಳ್ಬೋದು. ಸೊ ತೊಂದರೆ ಆಗೋ ಚಾನ್ಸಸ್ ಕಡಿಮೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾದರೂ ಆದರೆ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊತಾರೆ, ಏನು ಭಯ ಇಲ್ಲ. ಸೊ ಫ್ಯಾಕಲ್ಟೀಸು ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ಕೋಬೋದು. ಸೊ ಕ್ಲಿನಿಕಲ್ ಟ್ರೈನಿಂಗ್ಸ್ ಇರುತ್ತೆ. ಸೊ ನಾವು ಈಸಿಯಾಗಿ ಓದ್ಕೋಬೋದು. ಸೊ ಒಟ್ಟಾರೆ ವೀಕ್ಷಕರೇ, ನೀವು ಕೂಡ ಕೇಳಿದ್ರಲ್ಲ, ವಿಜಯಲಕ್ಷ್ಮಿ ಮತ್ತು ನಮ್ಮ ಮಹಾಲಕ್ಷ್ಮಿ ಅವರು ಕರ್ನಾಟಕದ ಮೂಲದವರು, ಬೆಂಗಳೂರು ಮತ್ತು ಬೇರೆ ಊರಿಗಿಂದ ಹೋಗಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಕಣ್ರಿ. ಹೆಣ್ಮಕ್ಳು ಇವರ ಕಥೆನ ಕೇಳ್ತಿದ್ದಾಗ ಕೂಡ ಶುರುಲ್ ಹೇಳ್ತಾ ಇದ್ರು, ನಾವು ಬೆಂಗಳೂರಿಂದ ಹೊರಟಾಗ ಅಥವಾ ಭಾರತದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದಾಗ ಯಾರೂ ಕೂಡ ನಮಗೆ ಪರಿಚಿತರಿರಲಿಲ್ಲ. ನಮ್ಮ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವ್ರನ್ನ ಬಿಟ್ಟು ಇನ್ಯಾರೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನಾವು ಸ್ನೇಹಿತರನ್ನು ಮಾಡ್ಕೊಂಡ್ವಿ ಅಂತ. ಸೊ ಇಟ್ ಇಸ್ ಅ ಫ್ರೆಂಡ್ಲಿ ಕಂಟ್ರಿ, ಯಾವುದೇ ರೀತಿಯಾದಂತಹ ಯೋಚನೆ ಇಲ್ಲ.